ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಈಗಷ್ಟೇ ಸ್ಟಾರ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಮುಗಿತು. ಎಲ್ಲೆಡೆ ಕೂಡ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ. ಸೊ ಈ ಸಿನಿಮಾದ ನಾಯಕ ನಟರಾದಂತಹ ಶರತ್ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಎಲ್ಲರಿಗೂ, ನಿಮ್ಮ ಚಾನಲ್ ವೀಕ್ಷಕರಿಗೂ ಮತ್ತು ನಿಮಗೂ ಮತ್ತೊಮ್ಮೆ ನಮಸ್ಕಾರ. ಹೇಗಿದ್ದೀರಾ ಸರ್? ಇವಾಗ ಎಲ್ಲ ಕಡೆ ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಆಡಿಯನ್ಸಿಂದ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಸಿನಿಮಾ? ಅದೇ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ನಾವು ಇದೇ ರೆಸ್ಪಾನ್ಸ್ಗೆ ಕೆಲಸ ಮಾಡಿದ್ದು. ಇದರಿಂದ ತುಂಬ ಶ್ರಮ ಇದೆ, ಕಷ್ಟಪಟ್ಟಿದ್ದೀವಿ. ನಮ್ಮ ಟೀಮು, ನಾನು ನಮ್ಮ ಟೀಮ್ ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಸೊ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆದಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಏನು ಕಷ್ಟಪಟ್ಟರೆ ಇಷ್ಟು ದಿನ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಇದು ಇಲ್ಲೇ ನಿಲ್ಲಿಸ್ಬೇಡಿ, ಇದು ನನಗೆ ಮುಂದುವರ್ಸಿದ್ರೆ ನನ್ನಂತ ಒಬ್ಬ ಪ್ರೊಡ್ಯೂಸರ್ ಇರ್ಬೋದು, ಒಬ್ಬ ಆ್ಯಕ್ಟರ್ ಇರ್ಬೋದು. ಸೊ ನಮಗೆ ಮೋಟಿವೇಶನ್ ಮತ್ತು ಇನ್ನೊಂದು ಸಿನಿಮಾ ಮಾಡೋಕ್ಕಂತ. ಸೊ ಹಾಗಾಗಿ ಆಡಿಯನ್ಸ್ ಹತ್ರ ಮತ್ತೊಮ್ಮೆ ಕೇಳ್ಕೊತೀನಿ, ನಮ್ಮ ಸಿನಿಮಾ ಬಂದು ನೋಡಿ. ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಬ್ಲೆಸ್ಸಿಂಗು ನಮಗೆ ನೆಕ್ಸ್ಟ್ ಏನಾರು ಮಾಡೋಕ್ಕೆ ಮೋಟಿವೇಶನ್ ಆ್ಯಕ್ಚುಲಿ. ಸೊ ಹಾಗಾಗಿ ನಮ್ಮ ಸಿನಿಮಾನ ನೋಡಿದವರು ಎಲ್ಲರೂ ಇವತ್ತು ಆರ್ಗ್ಯಾನಿಕ್ಕಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಟ್ರೂ ಆಗಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಸೇಕಾಗಿ ಹೇಳ್ಬೇಕಂತಲ್ಲ, ಫಾರ್ ಸೇಕ್ ಏನು ಹೇಳ್ತಿಲ್ಲ, ಸುಮ್ಮನೆ ಹೇಳ್ಬೇಕಂತ. ಸೊ ಹಾಗಾಗಿ ನೀವು ಬಂದು ಒಂದು ಸಿನಿಮಾ ನೋಡಿ ಡೆಫಿನೆಟಾಗಿ ಇಷ್ಟಪಡ್ತೀರಾ. ಆದರೆ ನಿಮಗೆ ಫಸ್ಟ್ ಸಿನಿಮಾ ನೋಡಿದಾಗ ಏನೂ ಅರ್ಥ ಆಗೋಲ್ಲ. ನೀವು ಇನ್ನೊಂದು ಸಿನಿಮಾ ಬಂದು ನೋಡಿದ್ರೆ ಅರ್ಥ ಆಗೋದು. ಆಮೇಲೆ ನಿಮಗೆ ಸಿನಿಮಾನೇ ಡಿಮ್ಯಾಂಡ್ ಮಾಡುತ್ತೆ, ಮತ್ತು ನೋಡಬೇಕು ಏನಂತ ಅರ್ಥ ಆಗೋಕ್ಕೆ ಅಂದರೆ ಸಿನಿಮಾ ಡಿಮ್ಯಾಂಡ್ ಮಾಡೇ ಮಾಡುತ್ತೆ. ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ನೀವು ಮತ್ತೆ ಬಂದು ಸಿನಿಮಾ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಎಲ್ಲರೂ ತುಂಬ ಜನ ದರ್ಶನ್ ಸರ್ಗೆ ಕಂಪೇರ್ ಮಾಡ್ತಿದ್ದಾರೆ, ಹೈಟು, ಪರ್ಸನಾಲಿಟಿ, ಮಚ್ಚಿಡಿದೆಲ್ಲ ನೋಡಿದ್ರೆ. ಸೊ ಇದಕ್ಕೆ ಕೆಲಸ ಮಾಡಿದ್ದು ನಾವು. ಸೊ ತುಂಬ ಖುಷಿ ಆಗ್ತಿದೆ. ಸೊ ಹೀಗೆ ಸಪೋರ್ಟ್ ಮಾಡಿ ನನಗೆ. ಅದೇ ಮತ್ತೊಮ್ಮೆ ಅದೇ ಹೇಳೋದು, ಮೋಟಿವೇಶನ್ನು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ನಮಗೆ. ನನ್ನ ತಲೆಯಲ್ಲಿ ಇನ್ನೂ ದೊಡ್ಡ ದೊಡ್ಡ ಫ್ಯೂಚರ್, ದೊಡ್ಡದು ಕನಸಿಟ್ಕೊಂಡಿದ್ದೀನಿ. ಆ ಡ್ರೀಮ್ನ ತರಬೇಕಂದ್ರೆ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು. ಸೊ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಮ್ಮಂಥ ಹೊಸ ಟೀಮ್ಗೆ ಡೆಫಿನೆಟಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಮಾನ್ಯವಾಗಿ ನಮ್ಮ ಇಂಡಸ್ಟ್ರಿನಲ್ಲಿ ಯಾರೇ ಆಗಿರ್ಬೋದು, ಹೊಸ ಅಂದರೆ ನಟರು ಇಂಡಸ್ಟ್ರಿನಲ್ಲಿ ಅವರು ಎಂಟ್ರ್ ಆಗಿದ ತಕ್ಷಣ ಗಾಂಧಿನಗರದಲ್ಲಿ ಅವ್ರದ್ದೊಂದು ಕಟೌಟ್ ನಿಲ್ತ್ಕೋಬೇಕು, ಅದನ್ನು ನೋಡಬೇಕು, ಸಂಭ್ರಮಿಸಬೇಕು ಅಂತ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಕೂಡ, ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿರೋರಿಗೆ ಒಂದು ಕನಸು, ಅದು ಈಡೇರಿದೆ. ಸೊ ಹಾಗಾಗಿ ದೊಡ್ಡ ಕಟೌಟ್ ಬೇರೆ ಹಾಕಿದ್ದೀರಾ. ಸೊ ಇದ್ರ ಬಗ್ಗೆ ನೀವೇ ನೋಡಿಕೊಂಡು ಎಷ್ಟು ಖುಷಿ, ಇದ್ರ ಬಗ್ಗೆ ಹೇಳೋದು? ಅದೇ ನನಗೆ ಖುಷಿ, ತುಂಬಾ ಖುಷಿ ಇದೆ. ನಾನು ಎಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಕಟೌಟ್ ಬರುತ್ತೆ, ನಾನು ಸಿನಿಮಾ ಮಾಡ್ತೀನಿ, ಒಂದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದೆಲ್ಲ ದೇವ್ರ ಬ್ಲೆಸ್ಸಿಂಗು ಮತ್ತು ಜನಗಳು, ನಮ್ಮ ಜನಗಳ ಆಶೀರ್ವಾದ. ಸೊ ಇದೇ ಥರ ಸಪೋರ್ಟ್ ಮಾಡ್ತಿದ್ರೆ ಡೆಫಿನೆಟಾಗಿ ಇನ್ನೂ ದೊಡ್ಡದೊಂದು ಥಾಟ್ಸ್ ಇದೆ, ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗಷ್ಟೇ ನೀವು ಹೇಳಿದರೆ ಈ ಸಿನಿಮಾವನ್ನು ಸಾಮಾನ್ಯವಾಗಿ ನಾವು ಒಂದು ಸತಿ ನೋಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ, ಎರಡನೇ ಸತಿ ನೋಡಿದ್ರೆ ಅರ್ಥ ಆಗುತ್ತೆ. ಇದು ಕಾನ್ಷಿಯಸ್ಲಿ ಡಿಸೈನ್ ಮಾಡಿದ್ದೀರಾ ಆ ರೀತಿ ಏನು ಅಂತ ಇದ್ರ ಬಗ್ಗೆ ಹೇಳೋದು? ಅಂದರೆ ನಮ್ಮ ಡೈರೆಕ್ಟರ್ ಸಬ್ಜೆಕ್ಟ್ ಮಾಡಿದಾಗೇ ಈ ಥರ ಮಾಡ್ಕೊಂಡಿದ್ವಿ ಸಬ್ಜೆಕ್ಟು. ಅಂದರೆ ಇದೊಂಥರ ಉಪ್ಪಿಸರ್ ಸ್ಕ್ರಿಪ್ಟ್ ಥರ ಬರುತ್ತೆ ಆ್ಯಕ್ಚುಲಿ. ಅಂದರೆ ಇನಿಷಿಯಲಿ ನಿಮಗೆ ಫಸ್ಟ್ ಹಾಫಲ್ಲಿ ಏನೂ ಗೊತ್ತಾಗಲ್ಲ ನಿಮಗೆ. ಸೆಕೆಂಡ್ ಹಾಫ್ ಬಂದಮೇಲೆ ಒಂದೊಂದು ಕ್ಲಾರಿಟಿ ಸಿಕ್ತಾಗ ಅದು ನಿಮಗೆ ಕನೆಕ್ಷನ್, ಅದು ನಿಮಗೆ ಅದು ಕನೆಕ್ಟ್ ಆಗುತ್ತೆ ಏನಂತ. ಸೊ ಹಾಗಾಗಿ ಒಂಥರ ಇದು ಜನಗಳು ನೋಡಿದಾಗ ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಡೆಫಿನೆಟಾಗಿ ನನಗೆ ಅನಿಸುತ್ತೆ. ಅಂದರೆ ಅಂದ್ಕೊಂಡಿದ್ದೀನಿ ಕೂಡ ಜನಗಳು ಆ ಥರ ಡಿಫ್ರೆಂಟ್ ಫೀಲ್ ಮಾಡ್ಬೋದು ಅಂತ. ಸರ್, ಸಿನಿಮಾದ ಹೆಸರು ಸ್ಟಾರು. ಸೊ ಪ್ರಾಬಬ್ಲಿ ಏನು ಸ್ಟಾರ್ ಗೀರಾಗೋ ಎಲ್ಲ ಲಕ್ಷಣಗಳು ಇದೆ. ಒಳ್ಳೆ ಹೈಟು, ಒಳ್ಳೆ ಪರ್ಸನಾಲಿಟೀಸು. ಮುಂದಿನ ಏನು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದರೆ ಎಲ್ಲ ಲೈನಪ್ ಆಗಿದೆಯಾ, ಹೇಗೆ ಸರ್? ಅದೇ ಈ ಸದ್ಯಕ್ಕೆ ಈ ಸಿನಿಮಾ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದೇ ನೀವು ಸ್ಟಾರ್ ಅಂತ ಹೇಳಿದ್ರೆ ನನಗೆ ಸ್ಟಾರ್ನ ಟೈಟಲ್ ಇಟ್ಕೊಂಡು ಬರ್ತಿರೋದೇ ಒಂದು ದೊಡ್ಡ ಖುಷಿ ಇದೆ. ಸೊ ಇಲ್ಲಿ ತನಕ ಇಂಡಸ್ಟ್ರಿಯಲ್ಲಿ ನಾನು ನೋಡ್ದಂಗೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ನೋಡ್ದಂಗೆ ಯಾರು ಸ್ಟಾರ್ನ ಟೈಟಲ್ ಇಟ್ಕೊಂಡು ಬಂದಿಲ್ಲ. ಎಲ್ಲರಿಗೂ ಸ್ಟಾರ್ ಅನ್ನೋ ಪದಗಳು ಅವ್ರ ಹಿಂದ್ಗಡೆ ಅವ್ರಿಗೆ ಅದು ಇನ್ನೂ ಸ್ಟಾರ್ಡಮಲ್ಲಿ ಪದ ಸಿಕ್ಕಿದ್ದಾರೆ. ಬಟ್ ಯಾರು ಸ್ಟಾರ್ ಅಂತ ಇಟ್ಕೊಂಡು ಬಂದಿಲ್ಲ, ಅದು ಸಿಂಬಲ್ ಇಟ್ಕೊಂಡು ಬಂದಿಲ್ಲ. ಸೊ ಹಾಗಾಗಿ ನನಗೆ ಒಂದೊಂದು ದೊಡ್ಡ ಬ್ಲೆಸ್ಸಿಂಗ್ ಇದು, ದೇವ್ರ ಕಡೆಯಿಂದ ಇರ್ಬೋದು, ನಮ್ಮ ಜನಗಳ ಕಡೆಯಿಂದ ಇರ್ಬೋದು. ಇನ್ನೊಂದು ದೊಡ್ಡ ಬ್ಲೆಸ್ಸಿಂಗ್. ಯಾಕಂದರೆ ನಮ್ಮ ಡೈರೆಕ್ಟ್ರು ನನಗೆ ಈ ಸ್ಟಾರ್ ಅಂತ ಸಿಂಬಲ್ ಹೇಳಿದಾಗ ನಾನು ಹೇಳಿದೆ, ವಿಜಯ್ ಫಸ್ಟ್ ಸತಿ ಬರ್ತಾಯಿದ್ದೀವಿ, ಅಂದರೆ ಫಸ್ಟ್ ಸಿನಿಮಾ ಮಾಡ್ತಾಯಿದ್ದೀವಿ, ಈ ಟೈಟಲ್ ಇಟ್ಕೊಂಡ್ಬರೋದು ಹೆಂಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಸರ್ ಇಲ್ಲ ಇದೇ ಸಬ್ಜೆಕ್ಟ್ ಹಿಂಗೆ ಡಿಮ್ಯಾಂಡ್ ಮಾಡುತ್ತೆ ಅಂದಾಗ ಇದು ಒಪ್ಕೊಂಡು ಸ್ಟಾರ್ ಆಗಿದ್ದು. ಇವಾಗ ಇವತ್ತಷ್ಟೇ ಸಿನಿಮಾ ರಿಲೀಸ್ ಆಗಿದೆ. ಇನ್ನೂ ಸಾಕಷ್ಟು ಜನ ಸಿನಿಮಾ ನೋಡೋರಿದ್ದಾರೆ. ಅವರೆಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂದರೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಟ್ಟು? ನಾನು ಅದೇ ಯಾವಾಗಲೂ ಕೇಳ್ಕೊಳ್ಳೋದು ಆಡಿಯನ್ಸಲ್ಲಿ. ಸೊ ಎಲ್ಲರೂ ಒಂದ್ಸತಿ ಬಂದು ಸಿನಿಮಾ ನೋಡಿ, ನೀವು ಸಪೋರ್ಟೇ ನಮಗೆ ಮೋಟಿವೇಶನ್ ಅಂತ ಯಾವಾಗಲೂ ಹೇಳ್ತೀನಿ. ಸೊ ಹಾಗಾಗಿ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಆಮೇಲೆ ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ಮಜಾ ಇದೆ ನಿಮಗೆಲ್ಲ. ಪ್ರತಿಯೊಂದು ಸೀನಲ್ಲೂ ನಿಮಗೆ ಅದು ಗೂಸ್ ಇರ್ಬೋದು, ಬೇರೆ ಥರ ಎಲ್ಲನೂ ನಿಮಗೆ ಅದೊಂದು ಬೇರೆ ಥರನೇ ಮ್ಯಾಜಿಕ್ ಇದೆ. ಡೆಫಿನೆಟಾಗಿ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಆ್ಯಂಡ್ ಈ ಸಿನಿಮಾವನ್ನು ಮತ್ತೆ ಯಾವ ಸೆಲೆಬ್ರಿಟೀಸ್ಗಳಿಗೆ ತೋರಿಸೋ ಒಂದು ಪ್ಲ್ಯಾನಲ್ಲಿ ಇದ್ದೀರಾ? ಸದ್ಯಕ್ಕೆ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಇವತ್ತು ನಾನು ಈ ಒನ್ ಡೇ ಆದಮೇಲೆ ಜನಗಳೆಲ್ಲ ರಿವ್ಯೂ ನೋಡಿಕೊಂಡು ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಮ ಮುಂದೆ ಬರ್ತಾ ಇರಲಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಮತ್ತು ನಿಮ್ಮ ಚಾನಲ್ಗೂ ನಿಮ್ಮೆಲ್ಲರ ವೀಕ್ಷಕರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ಲೀಸ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸ್ಟಾರ್ ಸಿನಿಮಾದ ನಾಯಕ ನಟ ಶರತ್ ಪ್ರಕಾಶ್ ಅವರ ಮಾತುಗಳು. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.